ವೀಕ್ಷಕರೇ, ಪ್ರದರ್ಶನ ಕಲಾ ಮಾಧ್ಯಮದಲ್ಲಿರುವಂತಹ ಪ್ರತಿಯೊಬ್ಬರು ನೋಡಲೇಬೇಕಾದ ಒಂದು ಶೋಕ ಗೀತೆ ನೋಡುವ, ದುಃಖ ನೋಡುವ, ಸೆಲ್ಫ್ ಸುಸೈಡ್ ನೋಡುವ, ಇದೊಂದು ವ್ಯವಸ್ಥಿತ ಸಂಚು ಅನ್ನೋಣ. ಅದು ನೀವು ಡಿಸೈಡ್ ಮಾಡಿ, ನೀವು ಕಾಮೆಂಟ್ ಮಾಡಿ. ನಾನು ಹೇಳೋ ವಿಷಯನ ಒಂದು ಸ್ವಲ್ಪ ಗಂಭೀರವಾಗಿ ಡಾನ್ಸ್ ಟೀಚರ್ಗಳು, ಡಾನ್ಸ್ ವಿದ್ಯಾರ್ಥಿಗಳು, ಭಾರತೀಯ ಶಾಸ್ತ್ರೀಯ ನೃತ್ಯ, ಸಂಗೀತ, ಈ ಆರ್ಟ್ ಫಾರ್ಮಿಗೆ ಸಂಬಂಧಪಟ್ಟವರು ಸ್ವಲ್ಪ ಗಮನಿಸಬೇಕು. ಕೆಲವರು ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ, ನಮ್ಮ ಗುರು ಪರಂಪರೆ ಇವನ್ನೂ ಕೂಡ ಕಮರ್ಷಿಯಲ್ ಎಜುಕೇಷನಲ್ ಪ್ಲಾಟ್ಫಾರ್ಮ್ನ ಪ್ಲಾನಲ್ಲೇ ಬಂದ್ಬಿಟ್ಟಿದೆ. ಅಂದರೆ ವರ್ಕ್ಯಾಲಿಕ್ ಎಜುಕೇಷನ್ ಯಾವ ಸಿಸ್ಟಮ್ ವ್ಯವಸ್ಥೆಯಲ್ಲಿ ಎಲ್ಲವೂ ನಡೀತದೆಯೋ ಆ ಪ್ರೋಸೆಸ್ನಲ್ಲೇ ಇವುಗಳು ಕೂಡ ನಡೀತಾ ಇರೋದು ದೊಡ್ಡ ದುರಂತ. 3,000 ಕ್ಯಾಂಡಿಡೇಟ್ಗಳು ಅದನ್ನು ಆಯ್ಕೆ ಮಾಡಕ್ಕೆ ಬಂದಿರೋರು 3 ಜನ. ರೇಷಿಯೋ ಯೋಚನೆ ಮಾಡಿ, ಆಲ್ಮೋಸ್ಟ್ ಸೆಕೆಂಡ್ ಸೆಂಚುರಿ ಹೇಳ್ತಾ ಇರೋದು. ನಳಂದ ಯೂನಿವರ್ಸಿಟಿನಲ್ಲಿ 10,000 ವಿದ್ಯಾರ್ಥಿಗಳಿದ್ರು, ಅದಕ್ಕೆ 1,500 ಜನ ಫ್ಯಾಕಲ್ಟೀಸ್ ಇದ್ದರು. ಅವರೆಲ್ಲ ಡೆಡಿಕೇಟೆಡ್, ಇವರೆಲ್ಲ ಅಡ್ವಾನ್ಸ್, ಸೋ ಕಾಲ್ಡ್ ಅಡ್ವಾನ್ಸ್. ಯೋಚಿಸಬೇಕು, ಚರ್ಚಿಸಬೇಕು. ಈ ಯೂನಿವರ್ಸಿಟಿಯ ಈ ಅವ್ಯವಸ್ಥೆ ನಿಮಗೆ ಅದನ್ನು ನಿಮ್ಮನ್ನು ಕಾಡಲಿಲ್ಲ, ನೀವು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಲ್ಲ, ಚರ್ಚೆ ಮಾಡಲಿಲ್ಲ ಅಂತಂದರೆ ನೀವು ನಾಳೆ ಇದನ್ನು ಪ್ರತಿದಿನ ಪ್ರತಿ ಸಂದರ್ಭದಲ್ಲಿ ಇದನ್ನೇ ಅನುಭವಿಸಬೇಕಾಗುತ್ತೆ. ನೀವು ಡಾನ್ಸ್ ಟೀಚರ್ಸು, ಡಾನ್ಸ್ ಬಗ್ಗೆ ಭಾಳ ಕಾಳಜಿ ಇರೋರು, ಅವರ ಕೊಡುಗೆಯು ಈ ಥರ ಒಂದು ತಪ್ಪಾಗಕ್ಕೆ ದೊಡ್ಡ ಕೊಡುಗೆ ಇದೆ. ಅವರ ಹಣೆ ಬರಗಳು ಏನು ಅನ್ನೋದು ಗೊತ್ತು. ಡಿಪಾರ್ಟ್ಮೆಂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಏನಿದ್ದೀವಿ, ಎಲ್ಲ ರಿಜಿಸ್ಟ್ರೇಷನ್ಗೆ ಅಂತ ಬಂದಿದ್ದಾರೆ. ಬಟ್ ಇಲ್ಲಿ ವೆರಿಫಿಕೇಷನ್ ಮಾಡ್ತೀನಿ ಅಂತ ನಮಗೆ ಕೂರಿಸ್ಬಿಟ್ಟಿದ್ದಾರೆ. ಈಗ ಅಷ್ಟೇ ಇಡ್ಲಿ ಎಲ್ಲ ತಿಂದ್ವಿ, ಐಸ್ ಕ್ರೀಮು ಹೋಗ್ತಗೊಂಡ್ವಿ. ಪಾಪ ಐಸ್ ಕ್ರೀಮ್ ಅಣ್ಣಂಗೆ ಒಳ್ಳೆ ಬೋನಿ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ನಮ್ಮ ಗುರುಕುಲ ಪದ್ಧತಿ, ಸಂಸ್ಕೃತಿ, ಶಿಕ್ಷಣ ವ್ಯವಸ್ಥೆ, ನಮ್ಮ ನಾಲೆಡ್ಜ್ ಇವನ್ನೆಲ್ಲ ಡಿಮಾರಲೈಸ್ ಮಾಡುವ ವ್ಯವಸ್ಥಿತವಾದ ಸಂಚು. ನೋ ಪ್ರಾಪರ್ ರೆಸ್ಪಾನ್ಸ್ ಫ್ರಮ್ ದ ಯೂನಿವರ್ಸಿಟಿ. ದೇ ಆರ್ ಸೇಯಿಂಗ್ ಎವ್ರಿಥಿಂಗ್ ಇಸ್ ಬೀಯಿಂಗ್ ಅಪ್ಲೋಡೆಡ್ ಇನ್ ದ ಸೈಟ್. ಎಲ್ಲ ವೆಬ್ಸೈಟಲ್ಲಿ ಆಗಿದೆ, ನೀವು ನೋಡ್ಕೊಂಡು ಬರಬೇಕಿತ್ತು ಅಂತ ಇದ್ದಾರೆ. ಯಾಕೆ ನೀವು ನ್ಯಾಯಾಲಯದ ಮೊರೆ ಹೋಗಬಾರ್ದು? ಗೌರ್ಮೆಂಟು ವೆಬ್ಸೈಟ್ಗಳ ಹಣೆ ಬರ ಏನು ಅನ್ನೋದು ಎಲ್ಲರಿಗೂ ಗೊತ್ತು. ಲಿಂಕ್ ಇದೆ, ಎಲ್ಲರೂ ಅದನ್ನು ನೋಡ್ಬೋದು. ಈ ವೆಬ್ಸೈಟು ಕಣ್ಣು ಒರೆಸುವ ತಂತ್ರ. ಯೂನಿವರ್ಸಿಟಿ ಬುದ್ಧಿಜೀವಿಗಳು ತಿಳ್ಕೋಬೇಕು, ಇಲ್ಲಿ ಬಂದವರು ಅಷ್ಟೂ ಜನ ಮುಟ್ಟಾಳ್ರಲ್ಲ. ಇದು ನಾಳೆ ಇನ್ನೊಂದು JNU ಆಗಬಾರ್ದು. ನಿಮಗೆ ಇದರ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಸಂದರ್ಭದಲ್ಲಿ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಇದೇ ಮುಂದುವರಿಯುತ್ತೆ. ಅವ್ರಿಗೆ ಸಂಬಳ ಬಂದ್ರಾಯ್ತು, ಅವ್ರಿಗೆ ಯಾವ ಕಾಳಜಿ ಇರುತ್ತೆ, ಯಾಕಿರುತ್ತೆ ಹೇಳಿ? ನೌಕರಿ ಸಿಕ್ತ, ಅವ್ರ ಜವಾಬ್ದಾರಿ ಮುಗೀತು. ಒಂದು ಜಾಬಿಗಾಗಿ ಎಜುಕೇಷನ್ ಮಾಡೋರು ಇಂತಹ ಒಂದು ಟ್ರೆಡಿಷನಲ್ ಇದಕ್ಕೆ ಪ್ಲಾನ್ ಮಾಡೋಕೆ ಅವರಿಂದ ಸಾಧ್ಯ ಆಗಲ್ಲ. ಯಾಕಂದರೆ ಟ್ರೆಡಿಷನ್ ಅರಿವಿರಬೇಕಲ್ವ ಅವರಿಗೆ. ಭರತನಾಟ್ಯ ಕ್ಲಾಸಿಕಲ್ ಸಿಸ್ಟಮ್ ಏನಿದೆ, ಶೇಕ್ಸ್ಪಿಯರ್ ನಾಟಕ ಇದ್ದಂಗಲ್ಲ. ಆ ನಾಟಕ ಹೆಂಗೆ ಮಾಡಿದ್ರು ನಡೆಯುತ್ತೆ, ಅದು ಕ್ರಿಯೇಟಿವಿಟಿ. ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಇವತ್ತಿಗೂ ಎಜುಕೇಶನ್ ಟೆಂಟ್ಗಳಲ್ಲಿ ನಡೀತಾ ಇರೋದು ಶೇಕ್ಸ್ಪಿಯರ್ ನಾಟಕಗಳೇ. ಮರ್ಚೆಂಟ್ ಆಫ್ ವೆನಿಸ್ ಏಕೈಕ ನಾಟಕ, ರಂಗಭೂಮಿ ಫಿನಿಶ್. ನಮ್ಮ ಭಾರತ ದೇಶದಲ್ಲಿ ಮೊದಲ ಯೂನಿವರ್ಸಿಟಿ ಫಾರೆಸ್ಟ್ ಯೂನಿವರ್ಸಿಟಿ. ಸಹಸ್ರಾರು ವರ್ಷಗಳ ಹಿಂದೆನೆ ನಮ್ಮಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಎಜುಕೇಶನ್ ಸಿಸ್ಟಮ್ ಇತ್ತು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದರ ಹಿಸ್ಟ್ರಿಯನ್ನು ಓದಿದ್ರೆ ಅರಿವಾಗುತ್ತೆ. ಅಷ್ಟು ಬ್ಯೂಟಿಫುಲ್, ಅಷ್ಟು ಸಿಸ್ಟಮ್ಯಾಟಿಕ್, ಮತ್ತು ಅಷ್ಟು ನಾಲೆಡ್ಜ್ ಓರಿಯೆಂಟೆಡ್, ಅಷ್ಟು ಡೆಡಿಕೇಟ್. 1980 ನಂತರ ಅಡ್ವಾನ್ಸ್ ಇಂಥ ಸಿಸ್ಟಮ್ನೇ ಉಪಯೋಗಿಸ್ಕೊಂಡು ಅದರಲ್ಲಿ ಲಾಭ ಮಾಡ್ಕೊಳ್ತಿರೋ ಬುದ್ಧಿವಂತರು, ಪ್ರವೀಣರು ಇದರಲ್ಲಿ ಇಲ್ಲ ಅಂತ ಅನ್ಕೋಬೇಡಿ. ಅವರಿಗೆಲ್ಲ ವ್ಯವಸ್ಥೆ ಹೀಗಿದ್ರೇ ಲಾಭ. ದಟ್ ಈಸ್ ಬ್ರಿಟಿಷ್ ಕಲ್ಚರ್. ಆ ಕಡೆ ಪರವಾಗಿಯೂ ಮಾತಾಡ್ತಾರೆ, ಈ ಕಡೆ ಪರವಾಗಿಯೂ ಮಾತಾಡ್ತಾರೆ. ಅಂಥವ್ರು ನಂಬ್ಕೊಂಡ್ರೆ ಚೊಂಬು ಗ್ಯಾರಂಟಿ. ಇನ್ನು ಕೆಲವರಿಗೆ ಲಾಭ ಬಂದ್ರಾಯ್ತು, ದುಡ್ಡು ಬಂದ್ರಾಯ್ತು, ಅವ್ರು ಮಾತಾಡೋದಿಲ್ಲ. ಅವರು ತಮ್ಗೇನೇನು ಅಂತ ಅದನ್ನು ಗೇನ್ ಮಾಡ್ಕೊಂಡ್ಬಿಡ್ತಾರೆ. ಎಂಥ ಕಲ್ಚರಲ್ ಟ್ರಾಜಿಡಿ ನೋಡಿ. ಭಾರತದಂಥ ದೇಶದಲ್ಲಿ ಇಂಥ ಭವ್ಯ ಸಂಸ್ಕೃತಿ, ನಾಲೆಡ್ಜ್ ಇರುವಂಥ ಮಹಾನ್ ಕಲಾ ಮಾಧ್ಯಮದ ಅವಸಾನಕ್ಕೆ ಕಾರಣ ಆಗ್ತಿದ್ದಾರೆ ಅಂತಂದರೆ ಸ್ವಾರ್ಥ, ಸೋ ಕಾಲ್ಡ್ ಬುದ್ಧಿವಂತರ ಕೊಡುಗೆ ಇದೆ ಅನ್ನೋದನ್ನ ಮರಿಬಾರ್ದು. ದರಿದ್ರ ಈ ಅವ್ಯವಸ್ಥೆಯ ಆಗರವನ್ನು ನೋಡಿ ಗಂಗೂಬಾಯಿ ಹಾನ್ಗಲ್ ಬದುಕಿದ್ರೆ ಬಹಳ ವ್ಯಥೆ ಪಟ್ಟಿದ್ರು. ಒಂದು ಟಾಯ್ಲೆಟ್ ಇಲ್ಲ, 1000 ಜನ ಬಂದಿರೋ ಲೇಡೀಸು, ಕಾಡು ಪ್ರದೇಶ, ಊಟಕ್ಕೆ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಕನಿಷ್ಠ ಕಾಮನ್ ಸೆನ್ಸು ತಗೊಳ್ಳೋ ಸಂಬಳಕ್ಕಾದರೂ ಯೋಚನೆ ಮಾಡೋದು ಬೇಡ. ಇತ್ತೀಚಿನ ವರ್ಷಗಳಲ್ಲಿ ಬಹುಶಃ ಜನರಲ್ಲಿ ಏನಾಗಿದೆ ಅಂದರೆ, ಒಂದು ಆ ಕಿಚ್ಚಿನ ಮನೋಭಾವನೆ ಹೊರಟೋಗಿದೆ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಾವು ಅದಕ್ಕಾಗಿ ಹೋರಾಡಬೇಕು, ನಾವು ಅದಕ್ಕಾಗಿ ಶ್ರಮಿಸಬೇಕು,
ಅದಕ್ಕೆ ನಮ್ಮ ಕೊಡುಗೆ ಏನು ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಇದನ್ನೆಲ್ಲ ಇಟ್ಕೊಂಡು ನಾವು ಹೇಗೆ ಲಾಭ ಮಾಡ್ಕೊಳ್ಳೋದು, ನಾವು ಹೇಗೆ ಫೇಮಸ್ ಆಗ್ಕೊಳ್ಳೋದು, ನಾವು ಹೇಗೆ ಜಾಲರ ಹಿಡಿದು ಪ್ರೋಗ್ರಾಮ್ ತಗೋಬೋದು, ಹೇಗೆ ಈ ಥರದಲ್ಲೇ ಯೋಚನೆ ಮಾಡ್ತಾ ಇರುವಂಥ ಜನರೇ ಹೆಚ್ಚು. ಇನ್ನಷ್ಟು ಜನ ಜಾಣಕ್ಕೊಡ್ರು, ಇನ್ನಷ್ಟು ಜನಕ್ಕೆ ಆ ಸೂಕ್ಷ್ಮತೆ ಅನ್ನೋದೇ ಇಲ್ಲ. ನೀವು ಬೈಲಿ, ಅವ್ರಿಗೆ ತಪ್ಪಿನವ್ರಿಗೆ ಹೇಳಿ ಅವ್ರು ಕೇಳ್ಕೊಂಡು ಸುಮ್ಮನೆ ಇದ್ಬಿಡ್ತಾರೆ. ಇವರು ಭಾರಿ ಅಪಾಯಕಾರಿ. 1980-90 ಕಾಲಘಟ್ಟದಲ್ಲಿ ಸಮಾಜವಾದಿ ಮತ್ತು ಎಡಪಂಥೀಯವಾದದ ಉಚ್ಛ್ರಾಯ ಸ್ಥಿತಿಯ ಕಾಲ ಅದು. ಆವಾಗ ಹೆಚ್ಚು ನರಳಿದ್ದು ಭಾರತೀಯ ಕಲೆಗಳು, ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ. ಆವಾಗಲೇ ಹುಟ್ಕೊಂಡಿದ್ದು ಜಾಲರ ಗುಂಪುಗಳು. ಹೆಚ್ಚು ಜನರಿಗೆ ನಮ್ಮ ಸಂಸ್ಕೃತಿ ಉಳಿಬೇಕು, ಇದು ಬೆಳಿಬೇಕು, ಇದನ್ನು ಕಾಪಾಡಬೇಕು ಅನ್ನೋ ಕಾಳಜಿ ಇದ್ದರೆ, ಇನ್ನು ಕೆಲವರಿಗೆ ಇದರಿಂದ ಲಾಭ ಎಷ್ಟು ಬೇಕು, ಲಾಭ ಹೆಂಗೆ ಮಾಡ್ಕೋಬೇಕು, ಇದನ್ನು ಹೆಂಗೆ ಬಳಸಬೇಕು ಅಷ್ಟೇ ಅವ್ರದ್ದು ತತ್ವ ಸಿದ್ಧಾಂತ ಎಲ್ಲ. ಇದನ್ನು ನಾನು ಹೇಳೋದು ಬೇಡ, ಕಲಾ ಕ್ಷೇತ್ರದ ಫೀಲ್ಡಲ್ಲಿರೋ ಎಲ್ಲರಿಗೂ ಯಾರು ಏನು ಹೇಗೆ ಎಲ್ಲದರ ಅರಿವು ಎಲ್ಲರಿಗೂ ಇದೆ. ಯೂನಿವರ್ಸಿಟಿಯವರಲ್ಲಿ ಒಂದು ರಿಕ್ವೆಸ್ಟು, ಮನುಷ್ಯತ್ವ ಇರೋರು ಕೆಲವರಾದರೂ ಇರ್ತಾರೆ. ಈ ಬಂದಿರುವಂಥ ಈ ಸಮೂಹನ ನೋಡಿ ಆದರೂ ಮಹಿಳೆಯರು, ವೃದ್ಧರು, ಅನಾರೋಗ್ಯಸ್ಥರು, ಎಲ್ಲ ಥರದ ವ್ಯಕ್ತಿಗಳು ಬಂದಿದ್ದಾರೆ. ಸ್ವಲ್ಪ ಅದನ್ನು ನಿಮ್ಮ ಬುರುಡೆನಲ್ಲಿ ಇಟ್ಕೊಳ್ಳಿ. ಯೂನಿವರ್ಸಿಟಿಗಳು ಅಂದರೆ ವ್ಯಾಲ್ಯೂ ಇದೆ. ತುಂಬ ಯೂನಿವರ್ಸಿಟಿಗಳು ಆ ವ್ಯಾಲ್ಯೂ ಉಳಿಸ್ಕೊಂಡಿಲ್ಲ, ಅದು ಬೇರೆ ವಿಚಾರ. ಆದರೆ ಕಲ್ಚರ್ ಅಂತ ಏನು ಕರಿತೀವಿ, ಇಂಥ ಯೂನಿವರ್ಸಿಟಿಗಳಾದರೂ ಕನಿಷ್ಠ ಮಾನವೀಯ ಮೌಲ್ಯಗಳನ್ನು ಎತ್ತಿಡಿಬೇಕು ಅನ್ನೋದು ಎಲ್ಲರ ಆಶಯ. ಈ ಫೋಟೋದ ಅರ್ಥ ಅವರವರ ಭಾವಕ್ಕೆ, ಅವರವರ ಬಗುತಿಗೆ ಸರಿಯಾಗಿ ನಿರ್ಧರಿಸಲಿ. ಧನ್ಯವಾದಗಳು.